ಹಾಯ್ ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ಕಿಗೆ ನೋಡಿ ಸೂಕ್ತ ಪರಿಹಾರ. ಇದನ್ನು ಮಾಡೋದು ತೋರಿಸ್ತೀನಿ ನೋಡಿ. ಒಂದು ಕಪ್ಪು ಜೀರಿಗೆ ಗಂಧಿಗೆ ಅಂಗಡಿಲಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಕಪ್ಪು ಜೀರಿಗೆ ಈ ಪೌಡ್ರ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಬೆಳಗ್ಗೆ ಸಂಜೆ 2 ಟೈಮ್ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಬೇಗ ನಿವಾರಣೆ ಆಗುತ್ತೆ. ಇದು ಅತಿ ಮಧುರ ಅಂತ. ಇದು 1 ಕಪ್ಪಷ್ಟು 3 ಸಮ ಪ್ರಮಾಣದಲ್ಲಿರಲಿ, ಬೇಗ ನಿವಾರಣೆ ಆಗುತ್ತೆ. ಇದನ್ನು ಬೆಳಗ್ಗೆ ಸಂಜೆ 2 ಟೈಮ್ ಕುಡಿಯೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದು. ಇದು ಜಿಂಜರ್ ಪೌಡರ್ ಅಂತ, ಶುಂಠಿ ಪೌಡರ್. ಎಲ್ಲನೂ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲ ಸಮ ಪ್ರಮಾಣದಲ್ಲಿರಲಿ. ನೋಡಿದ್ರಾ? ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಕಪ್ಪು ಜೀರಿಗೆ ಏನಾದ್ರು ಸ್ವಲ್ಪ ಒಣಗಿಸಿದ್ರೆ ಬೇಗ ನೈಸ್ ಪೌಡ್ರ್ ಆಗುತ್ತೆ. ಇಲ್ಲಾಂದರೆ ಹಾಗೆ ಡ್ರೈ ಆಗಿದ್ದರೆ ಹಾಗೆ ಪೌಡ್ರ್ ಮಾಡಿ. ನೋಡಿ, ಶುಂಠಿ ಪೌಡರ್ ಇದೆಲ್ಲನೂ ಚೆನ್ನಾಗಿ ಪೌಡ್ರ್ ಮಾಡಿ ನೀವು ಯಾವುದಾದ್ರು ಬಾಕ್ಸಲ್ಲಿ ಇಟ್ಕೊಂಡ್ರೆ ನೀವು ಬೇಕಾದಾಗ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ನೀವು ಇದನ್ನು ಕುಡಿಯೋದ್ರಿಂದ ಕುಡಿದು ನೋಡಿ ಹೇಗೆ ಗ್ಯಾಸ್ಟ್ರಿಕ್ ನಿಮ್ಮ ನಿವಾರಣೆ ಆಗುತ್ತೆ ಅಂತ ನಿಮಗೆ ತಿಳಿಯುತ್ತೆ. ನೋಡಿದ್ರಾ? ಹೀಗೆ ಪೌಡ್ರ್ ಮಾಡಿ ಇಟ್ಕೊಂಡು ನೀವು ಯಾವುದಾದ್ರು ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಬೇಗ ಕಮ್ಮಿ ಆಗುತ್ತೆ. ಮತ್ತು ನೋಡಿ, 1-2 ಗ್ಲಾಸಷ್ಟು ನೀರು ಚೆನ್ನಾಗಿ ಕುದ್ದಿರಬೇಕು. ನೋಡಿ, 2 ಗ್ಲಾಸ್ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಕುದ್ದಾದ್ಮೇಲೆ ನಿಮಗೊಂದು ಅರ್ಧ ಸ್ಪೂನ್ ಆದರೆ ಸಾಕು. ಯಾಕಂದರೆ ಕಹಿ ಜೀರಿಗೆ ತುಂಬ ಕಹಿಯಾಗಿರುತ್ತೆ. ಚೆನ್ನಾಗಿ ನೀರಲ್ಲಿ ಬಾಯ್ಲ್ ಮಾಡೋದು. ಚೆನ್ನಾಗಿ ನೀರಲ್ಲಿ ಕುದ್ಮೇಲೆ ಅದಕ್ಕೆ ಬೇಕು ಅಂದರೆ ನೀವು ಜೇನುತುಪ್ಪ ಅಥವಾ ಬೆಲ್ಲ ಏನು ಬೇಕಾದ್ರೂ ಸೇರಿಸ್ಕೋಬೋದು. ನೋಡಿ, ನೀರು ಕುದೀತಾ ಇದೆ. ಚೆನ್ನಾಗಿ ಅದು ಕುದಿಬೇಕು. ಒಂದು 5-10 ನಿಮಿಷ ಆದರೆ ಸಾಕು. ಹಾಗೆ ಕುಡಿಬೋದು. ಆದರೆ ತುಂಬ ಕಹಿ ಅನ್ನಿಸ್ತೋರು ಬೇಕಾದರೆ ನಿಮಗೇನಾದ್ರು ಜೇನುತುಪ್ಪ ಅಥವಾ ಬೆಲ್ಲನ ಸೇರಿಸ್ಕೊಂಡು ಬಿಸಿ ಕುಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗ್ಲಾಸ್ಗೆ ಹಾಕ್ಕೊಂಡು ನೀವು ಬೇಕು ಅಂದರೆ ಸ್ವೀಟ್ ಸೇರಿಸ್ಕೊಂಡು ಕುಡಿಬೋದು. ಬೇಗ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತದೆ. ಥ್ಯಾಂಕ್ ಯು.